ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾನಿವತ್ತು ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮೊನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಪೂರ್ತಿ ಒಣಗಿದ ನಂತರ ಇವತ್ತು ಪೇಂಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪೂರ್ತಿ ಒಣಗಿದ್ರೆ ಪೇಂಟಿಂಗ್ ಚೆನ್ನಾಗಿ ಕೂಡ್ತೈತೆ ಅಂತ ಪೇಂಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ರಿ, ನೀವು ನಿಮ್ಮ ಪಾಪಿಂದು ಫುಟ್ ಪ್ರಿಂಟು ಮತ್ತು ಹ್ಯಾಂಡ್ ಪ್ರಿಂಟು ಈ ರೀತಿ ತೊಗೊಂಡು ಪೇಂಟ್ ಮಾಡ್ಕೊಳ್ಳಿ. ಇದನ್ನು ನಾವು ಮುಂದೆ ಯಾವಾಗಾದರೂ ಮಾಡ್ಕೋಬೇಕು. ಎಷ್ಟು ಕೋಟಿ ದುಡ್ಡಿದ್ರೂ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಇದೊಂದು ಮೆಮ್ರಿನೇ ಬೇರೆ. ಪೇಂಟು ಗೋಲ್ಡ್ ಆದರೂ ಆಗಿರ್ಬೋದು, ಬ್ಲ್ಯಾಕ್ ಆದರೂ ಆಗಿರ್ಬೋದು, ಗ್ರೇ ಕಲರ್ ಆದರೂ ಆಗಿರ್ಬೋದು. ನಿಮ್ಗೆ ಯಾವ ಥರದ್ದು ಪೇಂಟ್ ಬೇಕೋ ಆ ಥರದ್ದು ಕಲರ್ ಪೇಂಟ್ ತಂದು ನೀವು ಮಾಡ್ಕೋಬೋದು. ಜಾಸ್ತಿ ಅಂದರೆ ಗೋಲ್ಡ್ ಯೂಸ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ನೋಡೋಕ್ಕೂ ಚೆನ್ನಾಗಿ ಕಾಣ್ತೈತಿ ಮತ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ. ಇದೇ ರೀತಿ ನಾವು ಪೂರ್ತಿ ಕೈಗೆ ಪೇಂಟ್ ಮಾಡ್ಕೋಬೇಕು. ಇದನ್ನು ನಾನು ಮನೆಯಲ್ಲೇ ಹಿಟ್ಟು ತಯಾರು ಮಾಡಿ, ಅಂದರೆ ಕ್ಲೇ ತಯಾರು ಮಾಡಿ, ಕ್ಲೇಯಲ್ಲಿ ನಮ್ಮ ಪಾಪುವಿಂದು ಕೈ ಮತ್ತು ಕಾಲನ್ನು ಇಟ್ಟು ತೆಗೆದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನೋ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕಿ ತೆಗ್ದಿರೋಂಥದ್ದು. ನಿಮಗೆ ಕ್ಲೇ ಹೆಂಗೆ ಮಾಡೋದಂತ ಹೇಳ್ತೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ, ಆ ವಿಡಿಯೋನ ನೋಡ್ಕೊರಿ. ನಾವು ಪೇಂಟನ್ನು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ರಿ, ಈ ಥರ ನಾವು ಪೇಂಟ್ ಮಾಡ್ಕೋಬೇಕು. ಹಿಂದೂ ಮಾಡ್ಕೋಬೋದು, ಬ್ಯಾಡ್ ಅಂತಂದ್ರೆ ಮುಂದಷ್ಟೇ ಮಾಡ್ಕೋಬೋದು. ನಮಗೆ ಕವರ್ ಆಗುವಂಗೆ ಪೇಂಟ್ ಮಾಡ್ಕೋಬೇಕು. ವೈಟಿಶ್ ಎಲ್ಲ ಕವರ್ ಆಗಬೇಕು. ಈ ರೀತಿ ಪೇಂಟನ್ನು ಮಾಡ್ಕೋಬೇಕು. ನಾನು ಡಾರ್ಕಾಗಿ ಮಾಡ್ಕೊಂಡೀನಿ. ನೀವು ಲೈಟಾಗಿ ಬೇಕಂದರೆ ಮಾಡ್ಕೋಬೋದು, ಬೇಡ ಅಂದರೆ ಡಾರ್ಕ್ ಆದರೂ ಮಾಡ್ಕೋಬೋದು.